ಪ್ರೆಸೆಂಟ್ ಡೇ ಪ್ರಾಬ್ಲಮ್ ಯೂತಿಂದ ಸ್ಟ್ರೆಸ್ ಅಲ್ಲ, ಇಟ್ ಈಸ್ ಮೊಬೈಲ್ ಯೂಸೇಜ್. ನೀವು ದಿನನಿತ್ಯ ನಿಮ್ಗೆ ಗೊತ್ತಿಲ್ದಂಗೆ ಒಂದು ತಪ್ಪು ಮಾಡತ್ತೀರಿ. ಏನಂತಂದ್ರೆ, ನೀವು ಮೊಬೈಲ್ ನೋಡಬೇಕಾದ್ರೆ ಸುಮ್ಮನೆ ನೋಡತ್ತಿಲ್ಲ, ನಿಮ್ಮ ಕುತ್ತಿಗೆ ಮೇಲೆ 20 kg ವೇಟ್ ಇಟ್ಕೊಂಡು ನೋಡತ್ತೀರಿ. ಹೆಂಗಂತ ಎಕ್ಸ್ಪ್ಲೇನ್ ಮಾಡ್ತೀನಿ. ಡೈಲಿ ನಮ್ಮ ಒ ಪಿ ಡಿನಾಗ ಒಂದು 20 to 30 ಇಯರ್ಸ್ ಏಜ್ ನಡುವಿದ್ದ ಪೇಷಂಟ್ಸ್ ಬರ್ತಾರೆ. ಅವ್ರ ಪೇರೆಂಟ್ಸ್ ಕರ್ಕೊಂಡ್ಬಂದಿರ್ತಾರೆ ಮೋಸ್ಟ್ ಆಫ್ ದ ಟೈಮ್ಸ್. ಇವರಿಗೆ ಕುತ್ತಿಗೆ ನೋವು ಆಗಕ್ಕೆ ಶುರು ಆಗೈತೆ ನೋಡ್ರಿ, ಸತತ ಕುತ್ತಿಗೆ ನೋವು ಆಗ್ತೈತೈತಿ ಅಂತಂದಾಗ ಅವಾಗ ಸ್ವಲ್ಪ ಹೊತ್ತು ಬಿಟ್ಟು ಹೇಳ್ತಾರೆ ಅವ್ರ ಪೇರೆಂಟ್ಸ್, ಯಾವಾಗಲೂ ಮೊಬೈಲ್ನಾಗ ಇರ್ತಾಳ್ರಿ, ಇಲ್ಲ ಯಾವಾಗಲೂ ಮೊಬೈಲ್ನಾಗ ಇರ್ತಾನೆ. ಏನಾಗ್ತೈತೆ ಗೊತ್ತಾ, ನೀವು ಮೊಬೈಲ್ ಯೂಸ್ ಮಾಡ್ಬೇಕಾರೆ ನಮ್ದು ಹೆಡ್ಡಿಂದ ವೇಟ್ 5 kg ಇರ್ತೈತಿ. ಸ್ಟ್ರೇಟಾಗಿ ನೀವು ಹೆಡ್ ಇಟ್ಕೊಂಡ್ರಂದ್ರೆ ಅದರದ ವೇಟ್ ಅಂದರೆ ಕುತ್ತಿಗೆ ಮೇಲೆ 5 kg ಬೀಳ್ತೈತೆ ಅಷ್ಟೇ. ನೀವು 15 ಡಿಗ್ರಿ ಬೆಂಡ್ ಮಾಡಿದ್ರಿ ಅಂದ್ರೆ 12 kg ಭಾರ ಹೊತ್ತು ನಿಮ್ಮ ಕುತ್ತಿಗೆ ಮೇಲೆ ಭಾರ ಬಿದ್ದಂಗೆ. 30 ಡಿಗ್ರೀಸ್ ಬೆಂಡ್ ಮಾಡಿದ್ರೆ ನೀವು 20 kg ಮಾರ್ದಂಗೆ. ಆಮೇಲೆ 60 ಡಿಗ್ರಿ ಏನಾದ ನೀವು ಬೆಂಡ್ ಮಾಡಿ ಮೊಬೈಲ್ ನೋಡಾದ್ರೆ 25 kg ಭಾರ ಹೊತ್ತದಂಗೆ ಕುತ್ತಿಗೆ ಮೇಲೆ. ಇದರಿಂದ ಏನು ಪ್ರಾಬ್ಲಮ್ಸ್ ಆಗ್ತಾವೆ ಅಂತಂದ್ರೆ, ನೆಕ್ ಪೇನ್ ಆಗ್ತೈತಿ, ಸಿವಿಯರ್ ನೆಕ್ ಪೇನ್ ಆದಮೇಲೆ ತಲೆನೋವು ಶುರು ಆಗ್ತೈತಿ. ಇದನ್ನು ನೀವು ಭಾಳ ವರ್ಷ ಹಿಂಗೆ ಮಾಡಾಕಂದ್ರೆ ಕುತ್ತಿಗೆದು ಆಪ್ರೇಷನ್ ಮಾಡಿ ಆ ಡಿಸ್ಕ್ ಏನು ಸ್ಲಿಪ್ ಆಗಿ ಗೊತ್ತಿರ್ತೈತಿ ಅದನ್ನು ತೆಗಿಬೇಕಾಗೈತಿ. ಇಷ್ಟು ಸೀರಿಯಸ್ ಪ್ರಾಬ್ಲಮ್ ಆಗೋ ಚಾನ್ಸಸ್ ಇರ್ತಾವೆ. ಇದಕ್ಕೆ ಸೊಲ್ಯೂಷನ್ ಏನಂತಂದ್ರೆ, ನೀವು ಮೊಬೈಲ್ ನೋಡ್ಬೇಕಾರೆ ನಿಮ್ಮ ಕಣ್ಣ ಲೆವೆಲ್ ಕಡೆ ಇಟ್ಕೋಬೇಕು ಮೊಬೈಲನ್ನು. ಅದರಿಂದ ಕುತ್ತಿಗೆ ಮೇಲೆ ಭಾರ ಬೀಳಂಗಿಲ್ಲ. ಆಮೇಲೆ ಮೊಬೈಲ್ ಏನಾರ ನೀವು 20 ಮಿನಿಟ್ಸ್ಗಿಂತ ಜಾಸ್ತಿ ಕಂಟಿನ್ಯೂಸ್ ನೋಡತ್ರ 20 ಮಿನಿಟ್ಸಿಗೊಮ್ಮೆ ಬ್ರೇಕ್ ತೊಗೋಬೇಕು. ಮೊಬೈಲ್ ಯೂಸ್ ಮಾಡೋದು ಬಿಡಕ್ಕೆ ಬರೋದಿಲ್ಲ, ಬಟ್ ಅದು ಯೂಸ್ ಮಾಡೋದು ಕರೆಕ್ಟ್ ಪೋಸ್ಚರ್ ನೆಕ್ಲೇ ಮಾಡೋದ್ರಿಂದ ನೆಕ್ ಪ್ರಾಬ್ಲಮ್ಸ್ ಬರೋದಿಲ್ಲ ನಿಮಗೆ.